ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸಲಾಯಿತು. ಪಟ್ಟಣದ ಗುರುಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ಅವರು ಶ್ರೀ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪ ಹಾಕುವ ಮೂಲಕ ಮತ್ತು ದೀಪವನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣವನ್ನ ರಚಿಸಿದವರು. ಮಹರ್ಷಿ ವಾಲ್ಮೀಕಿ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆಯುತ್ತಿದ್ದೇವೆ. ಈಗಿನ ಯುವ ಪೀಳಿಗೆಯು ಕೂಡ ಅವರ ಒಂದು ಆದರ್ಶದ ಮೇರೆಗೆ ನಡೆದುಕೊಳ್ಳಬೇಕಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಂಧುಗಳಿಗೆ ಶುಭ ವಂದನೆಗಳನ್ನು ತಿಳಿಸಿದರು. ಅದೇ ರೀತಿ ಶ್ರೀ ಟಿ.ಬಿ. ಬಸವರಾಜ್ ಅವರು ವಾಲ್ಮೀಕಿ ಮಹರ್ಷಿ ಕುರಿತು ಉಪನ್ಯಾಸವನ್ನ ನೀಡಿದರು. ರೋಣ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಅವರು ಮಾತನಾಡಿ ನಮ್ಮ ಸಮಾಜದ ಏಳಿಗೆಗೆ ಸಹಾಯ ಹಾಗೂ ಸಹಕಾರ ನೀಡಿದ ಮಾನ್ಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್, ವಾಲ್ಮೀಕಿ ಸಮಾಜದ ತಾಲೂಕಾ ಅಧ್ಯಕ್ಷರು ಬಸವರಾಜ್ ತಳವಾರ್, ರೋಣ ತಾಲೂಕಾ ತಹಶೀಲ್ದಾರ್ ನಾಗರಾಜ್ ಕೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರು, ರೋಣ ಸಿಪಿಐ ಎಸ್ಎಸ್ ಬೀಳ್ಗಿ, ಮಂಜುಳಾ ಹುಳ್ಳಣ್ಣವರ್, ಬಿಇಒ ಕಾಂಬೋಗಿ ಸರ್, ಬೇಬಿ ಸೋಮನ್ ಕಟ್ಟಿಮಠ್, ಬಸವರಾಜ್ ನವಲ್ಗುಂದ್, ಯೂಸುಫ್ ಇಟ್ಗಿ, ಪರಶುರಾಮ್ ಅಳಗ್ವಾಡಿ, ಟಿಪಿ ಬಸವರಾಜ್, ಸುವರ್ಣ ತಳವಾರ್, ಪುರಸಭೆ ಮುಖ್ಯ ಅಧಿಕಾರಿಗಳು ರಮೇಶ್ ಹೊಸಮನಿ, ಪಿಡಬ್ಲ್ಯೂಡಿ ಜಿಎಸ್ ಪಾಟೀಲ್, ಸಂತೋಷ್ ಕಡಿವಾಲ್, ಹನುಮಂತ್ ತೋಸಲ್, ಕೃಷಿ ಅಧಿಕಾರಿ ತಹಸೀಲ್ದಾರ್ ಸಂಜಯ್ ದೊಡ್ಮನಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಎರಡೂ ತಾಲೂಕಿನ ವಾಲ್ಮೀಕಿ ಸಮಾಜದ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ ರೋಣ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಪವರ್ ಟಿವಿ ರೋಣ. ಸಂಸಾರದ ವಿಚಾರ ಇಲ್ವಾ, ಪ್ರೀತಿಯ ವಿಚಾರ ಇಲ್ವಾ, ಕಾಮದ ವಿಚಾರ ಇಲ್ವಾ, ಅಣ್ಣ ತಮ್ಮಂದಿರ ವಿಚಾರ ಇಲ್ವಾ, ಮಕ್ಕಳ ಮತ್ತು ತಂದೆಯ ವಿಚಾರ ಇಲ್ವಾ, ತಾಯಿಯ ವಿಚಾರ ಇಲ್ವಾ, ಧರ್ಮದ ವಿಚಾರ ಇಲ್ವಾ, ನ್ಯಾಯದ ವಿಚಾರ ಇಲ್ವಾ, ರಾಜಕೀಯದ ವಿಚಾರ ಇಲ್ವಾ, ಸೈನ್ಯದ ವಿಚಾರ ಇಲ್ವಾ, ಯುದ್ಧಗಳ ವಿಚಾರ ಇಲ್ವಾ, ಪ್ರತಿಯೊಂದು ಜ್ಞಾನವನ್ನು ತುಂಬಿಕೊಂಡು ಜ್ಞಾನದ ಸಾಗರವಾಗಿದ್ದುಕೊಂಡು ನಂತರ ಕೃತಿಯನ್ನು ಅವರು ರಚನೆ ಮಾಡ್ತಾರಲ್ಲ, ಆ ಕಾರಣದಿಂದ ಸರ್ವ ಸಂಗತಿಗಳ ಸಮಷ್ಟಿ ಈ ವಾಲ್ಮೀಕಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆದರೆ ಸುಮಾರು ವರ್ಷಗಳಿಂದ ಈ ವಾಲ್ಮೀಕಿಯವರ ಜಯಂತಿಯನ್ನ ಕೇವಲ ಕುಲಬಾಂಧವರು ಮಾಡ್ಕೊತಾ ಬರ್ತಾ ಇದ್ರು. ಆ ಕುಲಬಾಂಧವರು ಮಾತ್ರ ಸೀಮಿತವಾಗಿದೆ. ಆದರೆ ಸಾಹಿತಿಗಳಾಗಿರುವಂತವರು, ಹಿರಿಯ ರಾಜಕಾರಣಿಗಳಾಗಿರುವಂತವರು ಹಾಗೂ ಸಮುದಾಯದ ಮುಖಂಡರಾಗಿರುವಂತವರು, ಬುದ್ಧಿಜೀವಿಗಳಾಗಿರುವಂತವರು ಈ ವಾಲ್ಮೀಕಿ ರಚಿಸಿರುವಂತಹ ಈ ರಾಮಾಯಣ ಅನ್ನುವಂಥ ಕೃತಿ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಲ್ಲ, ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಲ್ಲ, ಯಾವುದೇ ಒಂದು ಊರಿಗೆ ಸೀಮಿತವಲ್ಲ. ಒಂದು ಇದಂತ ಹೇಳ್ತಕ್ಕಂಥ ಮಾತನ್ನು ನಮ್ಮ ಸದಸ್ಯರು ಸಹ ಹೇಳ್ತಾರೆ. ಮೊದಲು ನಾವು ವಿದ್ಯಾಭ್ಯಾಸ ಮಾಡಿ ನಮ್ಮ ಮಕ್ಕಳು ನಾವು ದೊಡ್ಡ ಅಧಿಕಾರಿಗಳಾದ್ರೆ ಒಂದು ರವಿಚಂದ್ರನ್ ಸಾಹೇಬ್ ಹೇಳ್ತಾರೆ, ಒಬ್ಬ ಅಧಿಕಾರಿ ಆದಪ್ಪ ಅಂದ್ರೆ ಅಧಿಕಾರಿ ಬೇಡ, ಒಬ್ಬ ಡಿ ದರ್ಜೆ ಆದಂದ್ರೆ ಅವ್ರ ಮಕ್ಕಳು ಅವನ ಸಂಸಾರ, ಅವ್ರ ತಾಯಿ, ಮತ್ತೆ ಅವನಿಗೆ ಸಂಸಾರ, ಅವ್ರ ತಾಯಿ ಎಷ್ಟು ಒಂದು ಜೀವನವೇ ಅದರಲ್ಲಿ ಕಳೆದುಬಹುದು ಅಂತಕ್ಕಂಥ ಮಾತಾಡ್ತಾರೆ. ದಯವಿಟ್ಟು ಬಂದ್ರೆ ನಿಮ್ಮ ಮಕ್ಕಳನ್ನು ಅತ್ಯಂತ ಶಿಕ್ಷಣವಂತರಾಗಿ ಮಾಡ್ರಿ, ಒಂದು ಸಂಸ್ಕೃತವನ್ನಾಗಿ ಮಾಡ್ರಿ ಅಂತಂದು ನಿಮ್ಮಲ್ಲಿ ಮನವಿ ಮಾಡಿಕೊಂಡು, ಅದೇ ರೀತಿಯಾಗಿ ಮಾನ್ಯ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರಿಗೆ ಒಂದು ಮನವಿ ಏನಪ್ಪ ಅಂತಂದ್ರೆ, ಸಾಹೇಬ್ರೆ ನಮಗೆ ಪದವಿ ಪೂರ್ವ ಹಾಗೂ ಪದವಿ ನಂತರದ ಒಂದು ಎಷ್ಟು ಹೆಣ್ಣುಮಕ್ಕಳ ಆಶ್ರಯ ನೋಡುವ ತಾಲೂಕಿನಿಲ್ಲ. ಅದಕ್ಕಾಗಿ ತಾವುಗಳು ಅತ್ಯಂತ ಮುಂಬರುವ ದಿನಗಳಲ್ಲಿ ಒಂದು 2 ಪದವಿ ಪೂರ್ವ ಪದವಿ ನಂತರ ಮಹಿಳಾ ಆಶ್ರಮ ನಮಗೆ ಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಗದಗ ಜಿಲ್ಲೆಗೆ ಒಂದು ನಮ್ಮ ಪರಿಶಿಷ್ಟ ಪಂಗಡ ನಿಗಮ ಇಲ್ಲ. ನಾವು ಈ ಪರಿಶಿಷ್ಟ ಪಂಗಡ ನಿಗಮಕ್ಕೆ ಕೊಪ್ಪಳಕ್ಕೆ ನಮ್ಮ ನಿರ್ದೇಶಿಸುತ್ತಾರೆ. ಅದಕ್ಕಾಗಿ ಪ್ರತ್ಯೇಕವಾಗಿ ನಮ್ಮ ಗದಗ ಜಿಲ್ಲೆಗೆ ಒಂದು ಪರಿಶಿಷ್ಟ ನಿಗಮವನ್ನು ಅಪೂರ್ಣ ಮಾಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಈಗಾಗಲೇ ಸಮುದಾಯ ಭವನ ತಾವು ಹಿರಿಯ ಶಾಸಕರಾಗಿದ್ದಾಗ 1.5 ಕೋಟಿ ಮಾಡಿ ಅದನ್ನು ಅಪೂರ್ಣಗೊಳ್ಳಬೇಕಾಗಿ ಮತ್ತೆ ಈಗ 1,15,00,000 ತಾವು ನಿಜೂರ ಹಂತದಲ್ಲಿ 90% ಕೆಲಸ ಆಗಿದೆ. ಈಗ ಫೈನಲ್ ಅಪ್ರೂವಲ್ ಅಷ್ಟ ಆಗ್ಬೇಕು ಅನ್ನೋ ಸಂದೇಶ ಮಣಿ ಸಾಹೇಬರು ನಾವೆಲ್ಲರೂ ಜಯಂತಿಗೆ ಇನ್ವೈಟ್ ಮಾಡಕ್ಕೆ ಬಂದಾಗ ನಮಗೆಲ್ಲರಿಗೆ ತಿಳಿಸಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೇನೆ ಸಾಹೇಬ್ರೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಅಂತಂದಾಗ ನಮಗೆ ಈ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ನಾಯಕ ತಳವಾರ ಹೆಸರಿರುವ ಪ್ರವರ್ಗವಾದಲ್ಲಿರುವ ಬೇರೆ ಬೇರೆ ಸಮುದಾಯದವರು ಅಕ್ರಮವಾಗಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುತ್ತಿರುವ ವಿಷಯವು ಎಲ್ಲರಿಗೂ ಗೊತ್ತಿರುತ್ತದೆ. ಅದಕ್ಕಾಗಿ ಈಗಾಗಲೇ ಬೇರೆ ಜಾತಿಯನ್ನು ನಮ್ಮ ಜಾತಿಯಲ್ಲಿ ಸೇರಿಸಬಾರ್ದಂತಕ್ಕಂಥ ಸಂದೇಶವನ್ನು ನಾವು ರಾಜ್ಯಾದ್ಯಂತ ಈಗ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಎಲ್ಲರಿಗೂ ಸಹ ನಾವು ಹಂಚಿದ್ದೇವೆ. ನಮ್ಮ ಸಮುದಾಯದ ಪರವಾಗಿ
ಮುಂಬರುವ ಅಧಿವೇಶನದಲ್ಲಿ ತಾವು ಈ ಒಂದು ನಕಲಿ ಜಾತಿ ಪ್ರಮಾಣ ಪತ್ರ ಬೇರೆ ಜಾತಿಗಳ ಸೇರ್ಪಡೆ ಬಗ್ಗೆ ತಾವು ಅಧಿವೇಶನದಲ್ಲಿ ಚರ್ಚಿಸಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತಕ್ಕಂಥ ಮನವಿಯನ್ನು ಸಹ ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಬೆಸ್ತ ಅಂಬಿಗ ಕೂಲಿ ತಲವಾರ ಹೆಸರಲ್ಲಿ ಪರಿಶಿಷ್ಟ ಪಂಗಡದ ನಕಲಿ ಪ್ರಮಾಣ ಪತ್ರವನ್ನು ಕೂಡಲೇ ನಿಲ್ಲಿಸಬೇಕು. ಹಾಗೇನಾದರೂ ನಾಯಕ ತಲವಾರ ಜಾತಿ ಸೇರಿದಲ್ಲವರು ವಾಮಮಾರ್ಗದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರವನ್ನು ತೆಗೆದುಕೊಂಡರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಏನೋ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಿದೆ ಒಂದು ಸಮಾನತೆಯ ವ್ಯವಸ್ಥೆಯನ್ನು ತರಬೇಕು ಅನ್ನೋ ಒಂದು ಚಿಂತನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಆರ್ಥಿಕವಾಗಿ ಹಿಂದೆ ಹೋದಂತ ಜನಾಂಗದವರಿಗೆ, ಬಡವರಿಗೆ, ಎಲ್ಲರಿಗೂ ವಿಶೇಷವಾಗಿ ಅವರು ಆರ್ಥಿಕವಾಗಿ ನ್ಯಾಯ ಕೊಡಬೇಕು ಅನ್ನೋ ವಿಚಾರದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಂತ ವಿಚಾರ. ಅದಕ್ಕಿಂತ ಒಂದು ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಕವಿ, ಅವರೆಲ್ಲ ಇತಿಹಾಸ, ಅವರು ಬಂದಂತ ಹಾದಿ ಮತ್ತು ಅವರ ವಿಚಾರಧಾರೆಗಳನ್ನ ಇವತ್ತು ನಮ್ಮ ಉಪನ್ಯಾಸಕರು ಬಹಳ ವಿವರವಾಗಿ ನಮಗೆಲ್ಲ ತಿಳಿಪಡಿಸಿದ್ದಾರೆ. ಕೆಲವು ವಿಚಾರಗಳನ್ನ ಅವರು ಹೇಳುವಾಗ ಇತ್ತೀಚೆಗೆ ಏನಾಗಿದೆ, ಇಂಥ ವಿಶ್ವ ಶ್ರೇಷ್ಠ ನಮ್ಮ ಭಾರತ ಶ್ರೇಷ್ಠ ಇಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರನ್ನ ನಾವು ಕೇವಲ ಒಂದೇ ಜಾತಿಗೆ ಸೀಮಿತವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಇದು ಸರಿಯಲ್ಲ ಅನ್ನೋ ವಿಚಾರ ಇಟ್ಕೊಂಡು ಇದೊಂದು ಸರ್ಕಾರದ ಕಾರ್ಯಕ್ರಮ. ಪ್ರತಿಯೊಂದು ಕಚೇರಿಗಳಲ್ಲಿ ಪ್ರತಿಯೊಂದು ಸಮುದಾಯದವರು ಮಾಡುವಂತ ಒಂದು ನಿರ್ಧಾರವನ್ನು ಸರ್ಕಾರದ ಮುಖಾಂತರ ಇವತ್ತು ಈ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ನಾವೇನೇ ಹೇಳಿದ್ರು ಕೂಡ ಮಹರ್ಷಿ ವಾಲ್ಮೀಕಿ ಅವರ ವಿಚಾರಧಾರೆಗಳು ಈಗ ಹೇಳಿದ್ರು. ಆ ರಾಮಾಯಣ ಕಥೆಯನ್ನ ಇವರು ಬರಲಿಲ್ಲಂದ್ರೆ, ಕರೀಲಿಲ್ಲಂದ್ರೆ ಈ ರಾಮಾಯಣನ ಇರ್ತಿದ್ದಿಲ್ಲ ಅಂತೇಳಿ ನಾವು ಊಹೆಯನ್ನು ಮಾಡಲಿಕ್ಕೆ ಸಾಧ್ಯತೆ. ಆ ರಾಮಾಯಣದ ಮುಖಾಂತರ ನಾವು ನಮ್ಮ ಜೀವನವನ್ನು ಯಾವ ರೀತಿಯಾಗಿ ನಾವೆಲ್ಲ ಅಳವಡಿಸಿಕೊಂಡು ಸಮಾಜದಲ್ಲಿ ಬದುಕಬೇಕು ಅನ್ನೋ ವಿಚಾರವನ್ನ ಒಂದು ಮಹತ್ವವಾದಂತ ಒಂದು ಇತಿಹಾಸ ಕವಿತೆ ಅನ್ನ ಅವರು ನಮಗೆ ಸಮಾಜಕ್ಕಾಗಿ ಎಲ್ಲ ಸಮಾಜದವರಿಗೆ ಅದು ಒಂದು ಜೀವನದ ಒಂದು ಬದುಕನ್ನು ಕಟ್ಟಲಿಕ್ಕೆ ಒಂದು ಶ್ರೇಷ್ಠ ಗ್ರಂಥವಾಗಿ ಅದು ಹೊರಗೆ ಬಂದಿದೆ. ಅಂತ ಸಂದರ್ಭದಲ್ಲಿ ಇವತ್ತು ಅವ್ರ ನೆನಪಿದ್ರು ಕೂಡ